ಬೆಳಗಾವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಠೇವಣಿದಾರರು ಕಳೆದ 10 ವರ್ಷಗಳಿಂದ ನ್ಯಾಯಕ್ಕಾಗಿ ಪರದಾಡುತ್ತಿದ್ದಾರೆ. ಹೈಕೋರ್ಟ್ ಆದೇಶದ ನಡುವೆಯೂ ಸಕ್ಷಮ್ಯ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಸತ್ತ ಸಂತ್ರಸ್ತರು ಇದೀಗ ಕೆಪಿಐಡಿ ಕಾಯ್ದೆಯನ್ನು ರದ್ದುಗೊಳಿಸಿ ತಮ್ಮ ಹಣ ಮರುಪಾವತಿಸುವಂತೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದ್ದಾರೆ. ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಬೆಳಗಾವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಹಾಗೂ ಅದರ ಗುಂಪಿನ ಇತರೆ ಸಂಸ್ಥೆಗಳಲ್ಲಿ ಹಣ ಹೂಡಿಕೆ ಮಾಡಿ ವಂಚನೆಗೊಳಗಾದ ಠೇವಣಿದಾರರು ತಮ್ಮ ಹಣ ಮರುಪಾವತಿಸುವಂತೆ ಸರ್ಕಾರಕ್ಕೆ ಮೊರೆ ಇಟ್ಟಿದ್ದಾರೆ. ಈ ಸಂಸ್ಥೆಯ ಚೇರ್ಮನ್ ಆನಂದ್ ಬಾಲಕೃಷ್ಣ ಅಪ್ಪುಗೋಳ್ ಮತ್ತು ಆಡಳಿತ ಮಂಡಳಿಯು ನಿವೃತ್ತ ನೌಕರರು, ಹಿರಿಯ ನಾಗರಿಕರು ಹಾಗೂ ನಿವೃತ್ತ ಸೈನಿಕರಿಗೆ ವಂಚಿಸಿ ಸಂಸ್ಥೆಯನ್ನು ಮುಚ್ಚಿದರು. ಈ ಬಗ್ಗೆ ಗ್ರಾಹಕರು ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ರಾಜ್ಯ ಸರ್ಕಾರವು ಕೆಪಿಐಡಿ ಕಾಯ್ದೆಯಡಿ ಸಕ್ಷಮ್ಯ ಪ್ರಾಧಿಕಾರವನ್ನ ನಿರ್ಮಿಸಿ ಸಂಸ್ಥೆಯ ಆಸ್ತಿ ಪಾಸ್ತಿಗಳನ್ನು ಮುಟುಗೋಲು ಹಾಕಿಕೊಂಡು ಹರಾಜು ಮಾಡಿತ್ತು. ಆದರೆ ಠೇವಣಿದಾರರ ಹಣ ಮರುಪಾವತಿಗಾಗಿ ಅರ್ಜಿ ಸಲ್ಲಿಸಿದಾಗ ತಾಂತ್ರಿಕ ಕಾರಣಗಳನ್ನು ಒಡ್ಡಿ ಸಕ್ಷಮ್ಯ ಪ್ರಾಧಿಕಾರವು ಅರ್ಜಿಗಳನ್ನು ತಿರಸ್ಕರಿಸುವ ಮೂಲಕ ಗಾಯದ ಮೇಲೆ ಬರೆ ಎಳೆದಿದೆ. ಇದರ ವಿರುದ್ಧ ಠೇವಣಿದಾರರು ಹೈಕೋರ್ಟ್ ಮೆಟ್ಟಿಲೇರಿ ಸಕ್ಷಮ್ಯ ಪ್ರಾಧಿಕಾರದ ಆದೇಶವನ್ನು ರದ್ದುಗೊಳಿಸಿ ಹಣ ನೀಡುವಂತೆ ಆದೇಶ ಪಡೆದುಕೊಂಡಿದ್ದರು. ಆದಾಗ್ಯೂ ಸಕ್ಷಮ್ಯ ಪ್ರಾಧಿಕಾರವು ಹೈಕೋರ್ಟ್ ಆದೇಶವನ್ನು ಲೆಕ್ಕಿಸದೆ ಮತ್ತೆ ದಾಖಲೆಗಳ ನೆಪವೊಡ್ಡಿ ಠೇವಣಿದಾರರ ಅರ್ಜಿಗಳನ್ನು ತಿರಸ್ಕರಿಸಿದೆ. ಕಳೆದ 10 ವರ್ಷಗಳಿಂದ ಕಾನೂನು ಹೋರಾಟ ನಡೆಸಿದರೂ ತಮ್ಮ ಜೀವಮಾನದ ಉಳಿತಾಯದ ಹಣ ಕೈ ಸೇರದ ಹಿನ್ನೆಲೆಯಲ್ಲಿ ರೋಸಿ ಹೋಗಿರುವ ಠೇವಣಿದಾರರು ಇದೀಗ ಜೂನ್ 9ರಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ವಂಚಕರಿಂದ ಹಣ ವಸೂಲಿ ಮಾಡುವಲ್ಲಿ ಅಡ್ಡಿಯಾಗಿರುವ ಕೆಪಿಐಡಿ ಕಾಯ್ದೆಯನ್ನು ರದ್ದುಪಡಿಸಿ ಅಥವಾ ಹಿಂಪಡೆದು ಶೀಘ್ರವಾಗಿ ಠೇವಣಿದಾರರಿಗೆ ನ್ಯಾಯ ಒದಗಿಸಿ ಹಣ ಮರುಪಾವತಿಸಬೇಕು ಎಂದು ಅಡ್ವೊಕೇಟ್ ಎನ್ಆರ್ ಲಾತೂರ್ ಆಗ್ರಹಿಸಿದ್ದಾರೆ. ಹಿಂದೆ ಸಂಗೊಳ್ಳಿ ರಾಯಣ್ಣ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಗಜರಾಜ್ ಹಾಗೂ ಭೀಮಾಂಬಿಕಾ ಸಂಸ್ಥೆಯ ಮುಖ್ಯಸ್ಥರಾದಂಥ ಶ್ರೀಯುತ ಆನಂದ್ ಬಾಲಕೃಷ್ಣ ಅಪ್ಪುಗೋಳ್ ಹಾಗೂ ಆತನ ಪತ್ನಿ ಮತ್ತು ನಿರ್ದೇಶಕರು ಸೇರಿ ಸೊಸೈಟಿಯ ಎಲ್ಲ ಹಣವನ್ನ ವಂಚನೆ ಮಾಡಿ ಠೇವಣಿದಾರರಿಗೆ ಮೋಸ ಮಾಡಿದ್ದಾರೆ ಅಂತ ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ತದನಂತರ ಹಲವಾರು ಠೇವಣಿದಾರರು ಗ್ರಾಹಕರ ನ್ಯಾಯಾಲಯ ಹಾಗೂ ವಿವಿಧ ನ್ಯಾಯಾಲಯಗಳಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿ ಆದೇಶಗಳನ್ನು ಪಡೆದರು. ಆದರೆ ಕರ್ನಾಟಕ ಸರ್ಕಾರ ಕೆಪಿಐಡಿ ಕಾಯ್ದೆ ಅಡಿಯಲ್ಲಿ ಸಕ್ಷಮ ಪ್ರಾಧಿಕಾರವನ್ನ ನೇಮಕ ಮಾಡಿ ಅರ್ಜಿಗಳನ್ನು ಕರೆದರು. ಅದರ ಪ್ರಕಾರ ಠೇವಣಿದಾರರು ತಮ್ಮಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ಹಣ ಮರುಪಾವತಿ ಮಾಡುವಂತೆ ವಿನಂತಿಸಿದರು. ಆದರೆ ಸಕ್ಷಮ ಪ್ರಾಧಿಕಾರದವರು ನೀವು ಕೊಟ್ಟಿರುವ ದಾಖಲೆಗಳು ಸರಿ ಇಲ್ಲ, ನೀವು 20,000ಕ್ಕಿಂತ ಹೆಚ್ಚು ನಗದು ಹಣವನ್ನು ನೀವು ಠೇವಣಿ ಮಾಡಿದ್ದೀರಿ, ಕೊಡಕ್ಕೆ ಬರುವುದಿಲ್ಲ ಅಂತೇಳಿ ಆದೇಶ ಮಾಡಿದರು. ಅದನ್ನು ವಿರೋಧಿಸಿ ಠೇವಣಿದಾರರು ಹೈಕೋರ್ಟ್ನಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿದರು. ಮಾನ್ಯ ಉಚ್ಚ ನ್ಯಾಯಾಲಯವು ಠೇವಣಿದಾರರು ಇಟ್ಟಂತ ಹಣ ಕ್ರಮಬದ್ಧವಾಗಿದೆ, ಆ ಹಣವನ್ನು ಕೊಡಬೇಕು ಅಂತ ಹೇಳಿ ಆದೇಶ ಆಯಿತು. ಆ ಆದೇಶದ ಪ್ರತಿಗಳನ್ನ ತಗೊಂಡು ಮತ್ತೆ ಸಕ್ಷಮ ಪ್ರಾಧಿಕಾರಕ್ಕೆ ಹೋಗಿ ಅರ್ಜಿಗಳನ್ನ ನೀಡಿದ್ರು. ಅಧಿಕಾರಿಗಳು ಮತ್ತೆ ಹಲವಾರು ಅಸಾಧ್ಯವಾದಂತಹ ದಾಖಲೆಗಳನ್ನ ಪೂರೈಸಬೇಕೆಂದು ಕೇಳಿದ್ರು. ಆದ್ರೂ ಕೂಡ ಠೇವಣಿದಾರರು ತಮ್ಮಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನ ಸಲ್ಲಿಸಿ ಹಣವನ್ನು ನೀಡಬೇಕಂತ ಹೇಳಿ ವಿನಂತಿಸಿಕೊಂಡ್ರು. ಆದ್ರೂ ಮತ್ತೆ ಇವತ್ತು ಸಕ್ಷಮ ಪ್ರಾಧಿಕಾರದವರು ಕೆಪಿಐಡಿ ಕಾಯ್ದೆ ಅಡಿಯಲ್ಲಿ ಈ ದಾಖಲೆಗಳು ಸರಿ ಇಲ್ಲ ಅಂತ ಹೇಳಿ ಮತ್ತೆ ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ದಾರೆ. 10 ವರ್ಷಗಳಿಂದ ಮಾಡತಕ್ಕಂಥ ಹೋರಾಟದ ಫಲ ಇವತ್ತಿಗೂ ಕೂಡ ಕೆಪಿಐಡಿ ಕಾನೂನಿನ ಒಂದೇ ಒಂದು ಕಲಮಿನ ಅನುಗುಣವಾಗಿ ಇವತ್ತು ಠೇವಣಿದಾರರಿಗೆ ಹಣ ಸಿಗ್ತಾ ಇಲ್ಲ. ಇದೇ ತರ ಬಸವೇಶ್ವರ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿ ಸಂಸ್ಥೆಯು ಕೂಡ 2021ರಲ್ಲಿ ಬಂದ್ ಆಗಿದೆ. ಅಲ್ಲಿಯೂ ಕೂಡ ಕೆಪಿಐಡಿ ಕಾಯ್ದೆ ಅಡಿಯಲ್ಲಿ ಸಕ್ಷಮ ಪ್ರಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಇವತ್ತಿಗೂ ಕೂಡ ಅಲ್ಲಿಯೂ ಕೂಡ ಹಣ ಠೇವಣಿದಾರರಿಗೆ ಸಿಕ್ಕಿಲ್ಲ. ಇವತ್ತು ಹಲವಾರು ವಯೋವೃದ್ಧರು, ನಿವೃತ್ತ ನೌಕರರು, ಸೈನಿಕರು ಹಣವನ್ನ ಏನು ಸಂಗೊಳ್ಳಿ ರಾಯಣ್ಣ ಸೊಸೈಟಿಯಲ್ಲಿ ಠೇವಣಿ ಮಾಡಿದಾರ, ಆ ಠೇವಣಿ ಮಾಡಿದಂತ ಠೇವಣಿದಾರರಿಗೆ ಹಣ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಅಂತಂದ್ರೆ ಕೆಪಿಐಡಿ ಕಾನೂನಲ್ಲಿರ್ತಕ್ಕಂಥ ಕೆಲವೊಂದು ದೋಷಗಳು. ಆದ್ದರಿಂದ ತಕ್ಷಣವೇ ಸರ್ಕಾರ ಈ ಕೆಪಿಐಡಿ ಕಾನೂನನ್ನ ರದ್ದುಗೊಳಿಸಬೇಕು ಅಥವಾ ಹಿಂಪಡೆದುಕೊಳ್ಬೇಕು. ಮತ್ತು ಈಗಾಗಲೇ ಏನು ಆನಂದ್ ಅಪ್ಪುಗೋಳ್ ಅವರ ಆಸ್ತಿಯನ್ನ ಪ್ರಾಧಿಕಾರದವರು ಹರಾಜು ಮಾಡಿದ್ದಾರೆ, ಹಣವನ್ನ ಸಂಗ್ರಹ ಮಾಡಿದ್ದಾರೆ, ಆ ಹಣವನ್ನ ತಕ್ಷಣವೇ ಠೇವಣಿದಾರರಿಗೆ ಪಾವತಿ ಮಾಡಬೇಕೆಂದು ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಜೈ ಹಿಂದ್,
ಜೈ ಭಾರತ್. ಇನ್ನು ಮನವಿಯನ್ನು ಸ್ವೀಕರಿಸಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಜನರಿಗೆ ಈ ಪ್ರಕರಣ ಮಾದರಿಯಾಗಿದ್ದು ಜನರು ತಮ್ಮ ಹಣವನ್ನ ಎಲ್ಲಿ ತೊಡಗಿಸಬೇಕು ಎಂಬುದನ್ನು ಅರಿತುಕೊಳ್ಳಬೇಕು, ಜಾಗೃತರಾಗಿರಬೇಕು ಹಾಗೂ ಕಾನೂನು ತಮ್ಮ ರಕ್ಷಣೆಗೆ ಇದೆ ಎಂದು ಹೇಳಿದರು. ಇದೇ ಉದಾಹರಣೆ. ಎಲ್ಲ ವಂಚನೆ ಆದ ನಂತರ ಬರೋಕಂತ ಮುಂಚೆ ವಂಚನೆ ಆದ ನಂತರ ಪ್ರಕರಣಗಳಲ್ಲಿ ಈ ತರ ನ್ಯೂನತೆಗಳು ಬರ್ತವೆ. ಇದಾಗಬಾರ್ದಂದ್ರೆ ಜನರು ಅವರ ದುಡ್ಡನ್ನು ರಕ್ಷಣೆ ಮಾಡ್ಕೋಬೇಕು. ಎಲ್ಲಿ ಹಾಕ್ತಾ ಇದ್ದಾರೆ, ಯಾವ ರೀತಿನಲ್ಲಿ ಹಾಕ್ತಾ ಇದ್ದಾರೆ ನೋಡ್ಕೊಂಡು ಹಾಕ್ಬೇಕು. ಕಾನೂನು ಇರೋದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೇನೆ. ಬಟ್ ನೀವು ಯಾವ ರೀತಿಯ ದುಡ್ಡನ್ನಲ್ಲಿ ಹಾಕ್ತಾ ಇದ್ದೀರಿ ಅದನ್ನು ನೋಡ್ಕೊಂಡು ಹಾಕ್ಬೇಕು. ಇದೊಂದು ಮಾದರಿ, ಇದೊಂದು ಉದಾಹರಣೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಇವೆಲ್ಲ ಆಗೋ ಮುಂಚೆ ನಾವು ಪ್ರಿವೆಂಟಿವ್ ಆಕ್ಷನ್ ತಗೊಳ್ತಾ ಇದ್ವಿ. ಅದರಲ್ಲಿ ಜನರು ತಮ್ಮ ಪ್ರೇಕ್ಷಕರು ನಮಗೆ ಸಹಕಾರ ಕೊಡಬೇಕು. ಇದು ಈ ತರ ಡಾಕ್ಯುಮೆಂಟ್ ಕೇಳಿದ್ರು. ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಸೊಸೈಟಿಯ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ರಾಜಿ ರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every rupees 1 lakh diamond value. Available at all Bhima showrooms. TNC apply.